ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಒಂದು ಸಖತ್ತಾಗಿರೋ ಸ್ಪೈಸಿ ಹೆಮ್ಮಿ ಚಾಟ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವುದಂತ ನೋಡೋಣ. ನೋಡಿ, ಇದು ಪಾನಿಪುರಿ ಮಾಡ್ತೀವಲ್ಲ, ಪುರಿ, ಅದನ್ನು ಎಣ್ಣೆಗೆ ಹಾಕಿದ್ರೆ ಪೂರಿ ಆಗುತ್ತೆ. ಆ್ಯಕ್ಚುಲಿ ಇದನ್ನ ಒಂದು ಪ್ಯಾಕೆಟ್ ತಂದಿಟ್ಕೊಟ್ರೆ ಮನೇಲಿ ತುಂಬ ಅನುಕೂಲ ಆಗುತ್ತೆ. ಮಕ್ಕಳಿರೋ ಮನೇಲಂತೂ ಬೇಕಾಗುತ್ತೆ. ಆ ಪೂರಿ ತೊಗೊಂಡು ಎಣ್ಣೆಲಿ ಕರಿತಾ ಇದ್ದೀನಿ, ಅದು ಪೂರಿ ಆಗ್ತಾಯಿದೆ ನೋಡಿ. ಪಾನಿಪುರಿ ಇದೆಯಲ್ಲ, ಅದು ಇದು ಎಲ್ಲರ ಮನೆಯಲ್ಲೂ ಇದನ್ನು ಇಟ್ಕೊಂಡಿರ್ತಾರೆ. ಈ ಪೂರಿ ಎಣ್ಣೆಗೆ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೂರಿ ಹಾಕ್ಕೊಳ್ಳಿ. ಈ ಪೂರಿನ ಒಂದು 2-3 ದಿನ ಅಂತ ಮಾಡಿ ಇಟ್ಕೊಂಡ್ರೂ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ಬೇಕಾದಾಗ ನಿಮಗೆ ಏನೇನೋ ಇರುತ್ತೆ ವೆರೈಟಿಗಳು, ದಹಿ ಪೂರಿ, ಪಾನಿಪುರಿ ಎಲ್ಲ ವೆರೈಟಿ ಮಾಡ್ಕೋಬೋದು. ಈ ಥರ ಪೂರಿ ಇದ್ದರೆ ಒಂದು ಸಾಕು ಮನೇಲಿ. ನಾನು ಈ ಪೂರಿಲೇ ಒಂದು ಸಿಂಪಲಾಗಿರೋ ಸ್ಪೈಸಿಯಾಗಿರೋ ಚಾಟ್ಸ್ ಅಂದರೆ ಕ್ರಶ್ ಪೂರಿ ಚಾಟ್ ನೋಡೋಣ ಬನ್ನಿ ಹೇಗೆ ಅಂತ. ಈ ಪೂರಿ ಎಲ್ಲ ಹಾಕೊಂಡ ಮೇಲೆ ಇದಕ್ಕೆ ಏನೇನು ಬೇಕು ಎಂಬುದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಪೂರಿ ಎಣ್ಣೆಗೆ ಹಾಕಿದ ತಕ್ಷಣ ಹೆಂಗೆ ಉಬ್ಬುತ್ತೆ ಅಂದರೆ ನೋಡಿ, ಎಷ್ಟೆಷ್ಟು ದಪ್ಪಕ್ಕಾಗಿದೆ, ಅರಳಿಬಿಟ್ಟಿದೆ ಪೂರಿ ನೋಡಿ. ಕರ್ದಿರೋ ಪೂರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಅದೇ ಇದಕ್ಕೆ ಪೂರಿ, ಬೇಯಿಸಿರೋ ಆಲೂಗೆಡ್ಡೆ, ಸೌತೆಕಾಯಿ ಸಣ್ಣಕ್ಕೆ ಹಚ್ಚಿ ಒಂದು ಬೋಲ್ ತೊಗೊಂಡಿದ್ದೀನಿ. ಇದು ಕಾಬೂಲ್ ಕಡಲೆ ಬೇಯಿಸ್ಕೊಂಡಿದ್ದೀನಿ, ನೆನೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು ಬೋಲ್ ಕ್ಯಾರೆಟು, ಒಂದು ಬೋಲ್ ಟೊಮೊಟೊ, ಮತ್ತು ಇದು ಬೂಂದಿ ಅಥವಾ ಚೌಚೌ ಯಾವ್ದಾದ್ರು ಸರಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಖಾರ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಚಾಟ್ ಮಸಾಲ. ಬನ್ನಿ ಹೇಗೆ ಮಾಡೋದನ್ನು ಎಂಬುದನ್ನು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ಕೊಡ್ತೀನಿ. ಮಕ್ಕಳು ಮನೇಲಿ ಇರ್ತಾರೆ, ವೀಕೆಂಡಲ್ಲಿ ಮಾಡಿಕೊಡಿ, ಮಕ್ಕಳು ತುಂಬ ಖುಷಿಯಾಗುತ್ತೆ. ಕಾಬೂಲ್ ಕಡಲೆ ಬೇಯಿಸ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಸುಮ್ಮನೆ ಒಂದು ಸರಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಷ್ಟೇ, ತುಂಬ ಏನು ಬೇಕಾಗಿಲ್ಲ, ಸ್ವಲ್ಪ ಅಷ್ಟೇ. ನೋಡಿ, ಈ ಥರ ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ನೋಡಿ, ಈ ಥರ ಆದರೆ ಸಾಕು. ನೋಡಿ, ಈ ರೀತಿ ಕಾಬೂಲ್ ಕಡಲೆ ಆಗಿದೆ. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಳ್ಳಿ. ಆ ಪಾತ್ರೆಗೆ ಬೇಯಿಸಿರೋ ಕಾಬೂಲ್ ಕಡಲೆ ಒಂದು ಬೋಲು, ನೆಕ್ಸ್ಟ್ ಬೇಯಿಸಿರೋ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನ ಮಕ್ಕಳು ಮಾಡಿಕೊಡಿ, ಮತ್ತು ಪದೇ ಕೇಳ್ತಾರೆ ನಿಮಗೆ, ಅಮ್ಮ ವೀಕ್ಲಿ ಮಾಡಿಕೊಡಮ್ಮ ಅಂತ. ನೆಕ್ಸ್ಟ್ ಸೌತೆಕಾಯಿ ಒಂದು ಬೋಲ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಬೋಲ್ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸಣ್ಣಗೆ ಹಚ್ಚಿರೋ ಟೊಮೊಟೊ ತೊಗೊಳ್ತಾ ಇದ್ದೀನಿ, ಟೊಮೊಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಬೋಲ್ ಕ್ಯಾರೆಟ್, ತುರಿದ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಎಲ್ಲ ಹಸಿ ತರಕಾರಿಗಳೇ ಇರೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೆಯದಾಗುತ್ತೆ. ಬರೀ ನಾವು ಎಣ್ಣೆಲಿ ಕರೆದಿರೋದು ಪೂರಿ ಒಂದು ಅಷ್ಟೇ ಹೊರತು ಇನ್ನೆಂತ ಇಲ್ಲ. ಇದು ತುಂಬ ಹೆಲ್ತಿಗೂ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ. ಸೌತೆಕಾಯಿ, ಟೊಮೊಟೊ, ಈರುಳ್ಳಿ, ಕಾಬೂಲ್ ಕಡಲೆ, ಆಲೂಗೆಡ್ಡೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅದನ್ನ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಇದನ್ನು ಮಾಡಿದ ತಕ್ಷಣವೇ ನಾವು ತಿನ್ನಬೇಕು, ಇಲ್ಲಾಂದರೆ ಅದು ಎಲ್ಲ ಮೆತ್ತೆ ಆಗಿಬಿಡುತ್ತೆ. ನಿಮ್ಗೆ ಯಾವಾಗ ತಿನ್ನಬೇಕು ಅನಿಸೋದು ಅವಾಗ ರೆಡಿ ಮಾಡ್ಕೊಂಡು ತಕ್ಷಣವೇ ತಿನ್ನಿ. ನೋಡಿ, ಇವಾಗ ಕ್ರಶ್ ಪೂರಿ ಚಾಟ್ಸ್ ರೆಡಿ ಆಗ್ತಾಯಿದೆ. ಮೇನ್ ಥಿಂಗ್ ಅಂದರೆ ಇದೇ ಬೇಕಾಗಿರೋದು, ಪೂರಿ. ನೋಡಿ, ಈ ಥರ ಕ್ರಶ್ ಮಾಡಿ ಪೂರಿ ಹಾಕೋದು. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಅಂದರೆ ಇದೆಲ್ಲ ತರಕಾರಿ ಜೊತೆ ಅದೆಲ್ಲ ಹೊಂದ್ಕೋಬೇಕು, ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ನೋಡಿ, ಪೂರಿ ಎಲ್ಲ ಹಾಕಿ ಆಲ್ರೆಡಿ ನೀವು ನೋಡ್ತಾ ಇದ್ರೆ ನಿಮಗೆ ಬಾಯಿ ನೀರು ಬರ್ತಾಯಿದೆ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ಟೇಸ್ಟಿ, ಹೆಲ್ತಿ, ಸ್ಪೈಸಿ ಸಖತ್ತಾಗಿದೆ. ನೋಡಿ, ಈ ಥರ ಪೂರಿನೆಲ್ಲ ಮಾಡಿ ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೂಂದಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಚೌಚೌರ ಹಾಕ್ಬೋದು, ಬೂಂದಿನಾರ ಹಾಕ್ಬೋದು,
ಅಥವಾ ಚಿಪ್ಸ್ ಇರುತ್ತಲ್ಲ, ಚಿಪ್ಸರ ಹಾಕ್ಬೋದು. ನಮ್ಮ ಮನೆಯಲ್ಲಿ ಅವತ್ತು ಬೂಂದಿ ಇತ್ತು, ಅದಕ್ಕೆ ಬೂಂದಿ ಹಾಕಿದ್ದೀನಿ ನಾನು ಅಷ್ಟೇ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸಣ್ಣಕ್ಕೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ಮತ್ತು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಹಾಕಿದ ಮೇಲೆ ಅದು ಟೇಸ್ಟ್ ಇರುತ್ತೆ ಇಲ್ವ ಹೇಳಿ, ಸಖತ್ತು ಟೇಸ್ಟ್. ಇಷ್ಟೊಂದು ಐಟಮ್ ಹಾಕಿ ಮಾಡಿದ್ದೀವಿ, ಒಳ್ಳೆ ಟೇಸ್ಟ್ ಅಂದರೆ ಸ್ಪೈಸಿ. ಅದು ಮಳೆಗಾಲದಲ್ಲಿ ತಿಂತಾ ಇರಬೇಕು ಅದನ್ನು, ಮಸ್ತ್ ಮಜಾ. ಇದ್ರ ಜೊತೆ ಒಂದು ಮಸಾಲೆ ಟೀ ಇದ್ಬಿಟ್ರಂತೂ ಇನ್ನೂ ಮಜಾ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಎಂಥ ನಿಮಗೆ ಜಂಕ್ ಫುಡ್ ಅನ್ನೋದು ಎಂಥ ಇಲ್ಲ, ಎಲ್ಲ ನಿಮಗೆ ಹೆಲ್ತಿ ಫುಡ್ಡೇ ಇರೋದು. ಇದೊಂದಷ್ಟೇ, ಪೂರಿ ಒಂದು ಎಣ್ಣೆಲಿ ಕರ್ದಿದ್ದೀವಿ ಅಷ್ಟೇ, ಇನ್ನೆಂಥ ಇಲ್ಲ. ಮಕ್ಕಳಿಗೆ ದೊಡ್ಡವರು ಸಹ ತಿನ್ಬೋದು ಇದನ್ನು. ನೋಡಿ ಹೆಂಗೆ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮ್ಗೆ ಈ ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ದಯವಿಟ್ಟು ಸಪೋರ್ಟ್ ಮಾಡಿ. ಈ ರೆಸಿಪಿ ಸಂಡೇ ಮಾಡಿ ಕಮೆಂಟ್ ಮೂಲಕ ತಿಳಿಸಿ.